ಬಿಸಿ ಬಿಸಿ ವೀಳ್ಯದೆಲೆ ಸೂಪ್ ಒಂದ್ಸಲ ನೀವು ಮಾಡಿ ಕುಡೀರಿ. ಎಂತದೇ ನಿಮ್ದು ಕೆಮ್ಮು ನೆಗಡಿ ಕಫ ಇದ್ರೆ ಕೂಡ ರಟ್ಟಿ ಹೋಗ್ತದೆ. ಅಷ್ಟೊಂದು ಹೆಲ್ದಿ ಆದ ಸೂಪ್. ಫ್ರೆಂಡ್ಸ್, ಇವಾಗಂತೂ ತುಂಬಾ ಚಳಿ ನೋಡಿ. ಬೆಳಗ್ಗೆ ಏಳುವಾಗಲೇ ನನಗೆ ಗಂಟ್ಲೆಲ್ಲ ಕಟ್ಟಿದ ಹಾಗೆ ಆಗ್ತದೆ. ಕೆಲವರೆಲ್ಲ ನಂದು ವಿಡಿಯೋ ನೋಡಿ ನಿಮ್ದು ವಾಯ್ಸ್ ಚೇಂಜ್ ಆಗಿದೆ ಅಂತ ಹೇಳಿದ್ದು ಕೂಡ ಉಂಟು. ನಾನಿವತ್ತೊಂದು ಒಳ್ಳೆ ಸೂಪ್ ಮಾಡ್ತಿದ್ದೇನೆ, ಅದು ಈ ವೀಳ್ಯದೆಲೆ ಉಪಯೋಗಿಸಿಕೊಂಡು. ಈ ವೀಳ್ಯದೆಲೆ ಸೂಪ್ ಉಂಟಲ್ಲ, ಈ ಗಂಟ್ಲು ಕಟ್ಟೋದು ಹಾಗೆ ಶೀತ ಅಜೀರ್ಣದ ಸಮಸ್ಯೆ ಇದಕ್ಕೆಲ್ಲ ಒಳ್ಳೆ ರಾಮಬಾಣ ಥರ ಕೆಲಸ ಮಾಡ್ತದೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ವೀಳ್ಯದೆಲೆ ಸೂಪಿಗೆ ನಾನಿಲ್ಲಿ 1 ಚಮಚ ಆಗುವಷ್ಟು ಜೀರಿಗೆ ತಗೊಂಡಿದ್ದೇನೆ, 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೇನೆ 1 ಚಮಚ ಆಗುವಷ್ಟು ಕರಿಮೆಣಸನ್ನ ತಗೊಂಡಿದ್ದೇನೆ, ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೇನೆ 1 ಇಂಚ್ ಆಗುವಷ್ಟು ಶುಂಠಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಒಂದು ಇಡೀ ಟೊಮೆಟೊವನ್ನ 2 ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅಂದ್ರೆ ಮಿಕ್ಸಿಗೆ ಹಾಕುವಾಗ ಸುಲಭ ಆಗ್ಲಿ ಅಂತ. ಒಂದು ಇಡೀ ಈರುಳ್ಳಿಯನ್ನು ತಗೊಂಡಿದ್ದೇನೆ, ಸ್ವಲ್ಪ ಕಟ್ ಮಾಡುವ. ಅದು ನಾವು ಮಿಕ್ಸಿಗೆ ಹಾಕುವಾಗ ಕೈಯಲ್ಲೇ ಕಟ್ ಮಾಡಿದ್ರೆ ಆಯ್ತು, 2 ಪೀಸ್ ಮಾಡಿದ್ರೆ ಆಯ್ತು. ಜೀರಿಗೆ ಹಾಕುವ, ಹಾಗೆ ನಾವು ತೆಗೆದಿಟ್ಟಂತಹ ಸಾಮಗ್ರಿ ಎಲ್ಲ ಹಾಕುವ. ಕೊತ್ತಂಬರಿ, ಕರಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಈ ಥರ ನೋಡಿ ಕಟ್ ಮಾಡಿದ ಈರುಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ನುಣ್ಣಗೆ ರುಬ್ಬುವ, ನೀರೆಲ್ಲ ಏನು ಹಾಕ್ಲಿಕ್ಕಿಲ್ಲ, ಟೊಮೆಟೊದ್ದೇ ನೀರು ಬಿಟ್ಕೊಳ್ತದೆ. ವೀಳ್ಯದೆಲೆಯನ್ನು ಚಂದ ತಗೊಂಡಿದ್ದೇನೆ ನೋಡಿ. ಅದರ ತೊಟ್ಟೆಲ್ಲ ತೆಗೆದಿದ್ದೇನೆ, ಹುಳಪಟ್ಟೆಲ್ಲ ಇರುತ್ತೆ, ಅದೆಲ್ಲ ಚಂದ ತೊಳೆದಿದ್ದೇನೆ ನೋಡಿ. ಇನ್ನಿದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕೊಳ್ಳುವ ನೋಡಿ. ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕೊಳ್ಳುವ. ಅಂದರೆ ಈ ನಾವು ರುಬ್ಬಿದ ಮಿಶ್ರಣ ಈ ಥರ ತರಿ ಇರ್ತದೆ, ಆವಾಗಲೇ ನಾವು ಈ ಎಲೆಯನ್ನು ಹಾಕಲಿಕ್ಕೆ ಖಡಕ್ ಇರ್ತದೆ. ಅಂದರೆ ಮನೆಯಲ್ಲೇ ಆದಂತಹ ವೀಳ್ಯದೆಲೆ ತುಂಬ ಖಡಕ್ಕಾಗಿ ಘಾಟ್ ಇರುತ್ತೆ. ಇದನ್ನು ನುಣ್ಣಗೆ ರುಬ್ಬುವ ನೋಡಿ. ನಾವು ಸೂಪ್ ಮಾಡಲಿಕ್ಕೆ ಬೇಕಾಗಿ ರುಬ್ಬಿಕೊಂಡಾಯಿತು, ಮಸಾಲೆ ಎಲ್ಲ ರುಬ್ಬಿಕೊಂಡಿದ್ದೇವೆ ನೋಡಿ. ಈ ಥರ ನುಣ್ಣಗೆ ರುಬ್ಬಿ ಆಯಿತು. ಇನ್ನು ಅದೇ ಮಸಾಲೆಯನ್ನು ಒಂದು ಪಾತ್ರಕ್ಕೆ ಶಿಫ್ಟ್ ಮಾಡುವ. ನಾನು ರುಬ್ಬಬೇಕಾದ್ರೆ ಸ್ವಲ್ಪ ಕೂಡ ನೀರು ಹಾಕಿರಲಿಲ್ಲ, ಅದು ಟೊಮೆಟೊದ್ದೇ ನೀರು ಬಿಟ್ಕೊಂಡಿತ್ತು. ಇವಾಗ ನಾನು 1 ಲೋಟದಷ್ಟು ನೀರಿಟ್ಟಿದ್ದೇನೆ, ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕ್ತೇನೆ. ಈ ಥರ ನುಣ್ಣಗೆ ರುಬ್ಬಿಕೊಳ್ಬೇಕು. ಕಲರ್ ನೋಡಿ, ನಮ್ಮ ವೀಳ್ಯದೆಲೆದ್ದು ಕಲರ್ ಹಾಗೆಯೇ ಟೊಮೆಟೊದ್ದು ಕೆಂಪು ಕಲರ್ ಎಲ್ಲ ಮಿಕ್ಸ್ ಆಗಿದೆ. ಆದರೆ ಒಳ್ಳೆ ಪರಿಮಳ ಬರ್ತಾ ಉಂಟು. ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೇವೆ ನೋಡಿ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಅದರದ್ದೇ ಪರಿಮಳ ಬರ್ತಾ ಉಂಟು. ಚಂದ ಮಿಕ್ಸ್ ಮಾಡುವ. ಇವಾಗ ಸರಿ ಕುದಿ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ನಿಮಗೆ ಆಶ್ಚರ್ಯ ಆಗ್ತಾ ಇರ್ಬೋದು, ವೀಳ್ಯದೆಲೆಯಿಂದ ಕೂಡ ಒಂದು ಸೂಪ್ ಮಾಡ್ಬೋದಾ ಅಂತ ಹೇಳಿ. ನನಗೆ ಕೂಡ ಒಬ್ಬರೊಂದು ಫ್ರೆಂಡ್ ಹೇಳಿದ್ದು, ನನಗೆ ಅಂದರೆ ಶೀತ ಗಂಟೆಲ್ಲ ಕಟ್ತಾಯಿತ್ತು ಈ ಚಳಿಗೆ. ಆವಾಗ ಈ ಥರ ಒಂದು ವೀಳ್ಯದೆಲೆ ಸೂಪ್ ಮಾಡಿಕೊಂಡು ಕುಡಿದ್ರೆ ಆ ಸಮಸ್ಯೆ ಎಲ್ಲ ಹೋಗ್ತದೆ ಅಂತ ಹೇಳಿದರು. ಹಾಗೆ ನಾನು ಟ್ರೈ ಮಾಡಿದೆ, ತುಂಬ ರುಚಿಯಾಗಿ ಬಂದಿದೆ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡುವ ಅಂತ ಹೇಳಿ. ತುಂಬ ಸಿಂಪಲ್ ಇದೆ ನೋಡಿ, ತುಂಬ ಏನು ಸಾಮಗ್ರಿಯಲ್ಲಿ ಏನು ಹಾಕಲಿಲ್ಲ, ಮನೆಯದ್ದೇ ಸಾಮಗ್ರಿಯಲ್ಲಿ ಉಪಯೋಗಿಸ್ಕೊಂಡು ಸೂಪ್ ಮಾಡುವಂಥದ್ದು. ಮತ್ತು ಹೆಚ್ಚಾಗಿ ವೀಳ್ಯದೆಲೆ ಹೆಚ್ಚಿನವರ ಮನೆಯಲ್ಲಿ ಇರ್ತದೆ ನೋಡಿ. ನಾನು ಮತ್ತೆ ವೀಳ್ಯದೆಲೆ ಚಿಕ್ಕ ಚಿಕ್ಕ ವೀಳ್ಯದೆಲೆಯನ್ನು ಚಂದ ತೊಳೆದಿಟ್ಕೊಂಡಿದ್ದೇನೆ ನೋಡಿ. ಈ ಥರ ಕಟ್ ಮಾಡಿ ಕುದೀತಿರುವ ಸೂಪಿಗೆ ಹಾಕಬೇಕು. ಸರಿ ಕುದಿಲಿ, ಒಂದ್ಸಲ ಮಿಕ್ಸ್ ಮಾಡುವ. ಸರಿ ಭಾರಿ ಚಂದ ಕುದೀತಾ ಉಂಟು. ಈ ಸೂಪ್ ಉಂಟಲ್ಲ, ಮಕ್ಕಳಿಗೆ ಕೂಡ ಕೊಡ್ಬೋದು, ದೊಡ್ಡವರಿಗೆ ಕೂಡ ಕೊಡ್ಬೋದು. ಹಾಗೆಯೇ ಶೀತ ಕೆಮ್ಮು ಕಫ ಅಜೀರ್ಣದ ಸಮಸ್ಯೆಗೆಲ್ಲ ರಾಮಬಾಣ ಥರ ಕೆಲಸ ಮಾಡ್ತದೆ ನೋಡಿ. ಫುಲ್ಲು ಕುದಿದಿದೆ, ಆಗಿದೆ ಇದು. ಬಿಸಿ ಬಿಸಿ ವೀಳ್ಯದೆಲೆ ಸೂಪ್ ನೋಡಿ ಹೇಗೆ ರೆಡಿ ಆಗಿದೆ ಅಂತ ಹೇಳಿ. ಹೆಲ್ದಿ ಸೂಪ್ ಮಾತ್ರ. ಆಹಾ, ಏನು ಸೂಪ್ ಗೊತ್ತಾ ಇದು, ಭಯಂಕರ ಇದೆ, ಖಡಕ್ಕಾಗಿ ಭಾರಿ ರುಚಿ ಇದೆ, ಹೆಲ್ದಿ ಆದ ಸೂಪ್. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ. ನಿಮ್ಮದು ಕಫ ಕೆಮ್ಮು ನೆಗಡಿ ಅಜೀರ್ಣದ ಸಮಸ್ಯೆ ಏನಿದ್ರೂ ಕೂಡ ಮಂಗಮಯ ಆಗ್ತದೆ. ಭಾರಿ ಒಂದು ರುಚಿಯಾದ ಸೂಪ್. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ನಮ್ಮದು ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ನಮ್ಮದು ಇಂಟ್ರೆಸ್ಟಿಂಗ್ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತದೆ. ಹೀಗೆ ನಾವು ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.